Hi friends, this is Shweta. ಈ ವಿಡಿಯೋದಲ್ಲಿ ನಾನು KPSC KS ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ ಇಂಟ್ರೊಡಕ್ಷನ್ ಮತ್ತೆ ಡೀಟೇಲ್ ಆಗಿ ಸಿಲೆಬಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. KPSC ಬಗ್ಗೆ ಏನಾದ್ರು ತಿಳ್ಕೋಬೇಕು ಬೇಸ್ಡ್ ಆನ್ ದ ನೋಟಿಫಿಕೇಶನ್, ರಿಸಲ್ಟ್, ಗೈಡ್ ಲೈನ್ಸ್ ಏನ್ ಬೇಕು ಅಂದ್ರೂ ಕೂಡ ಈ ವೆಬ್ಸೈಟ್ ಹೋಗಬೇಕು. kpsc.kar.nic.in ಈ ವೆಬ್ಸೈಟ್ ಹೋದ್ರೆ ನಿಮ್ಗೆ ಎಲ್ಲಾ ಅಪ್ಡೇಟ್ಸ್ ಸಿಗುತ್ತೆ. KPSC ಎಕ್ಸಾಮ್ 2017 ಗೆಜೆಟೆಡ್ ಪ್ರೊಬೇಷನರಿದು ನೋಟಿಫಿಕೇಶನ್ ಬಂದಿದೆ. ಮೇ 12th ನೋಟಿಫಿಕೇಶನ್ ಅಪ್ಲಿಕೇಶನ್ ಫಿಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಫಿಲ್ ಮಾಡೋದಕ್ಕೆ ಜೂನ್ 12th. ಮತ್ತೆ ಪೇಮೆಂಟ್ ಆಫ್ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಫೀದು ಲಾಸ್ಟ್ ಡೇಟ್ ಬಂದು ಜೂನ್ 13th. ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಸ್ಟ್ 20th ಕಂಡಕ್ಟ್ ಮಾಡ್ತಾರೆ. ಆಮೇಲೆ ಮೇನ್ಸ್ ಟೆಂಟೇಟಿವ್ ಡೇಟ್ ಬಂದು ನವೆಂಬರ್ ಅಂತ ಅನೌನ್ಸ್ ಮಾಡಿದ್ದಾರೆ. KPSC ಅಲ್ಲಿ 2 ಸ್ಟೇಜ್ ಇರುತ್ತೆ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಇನ್ನೊಂದು ಮೇನ್ಸ್ ಎಕ್ಸಾಮಿನೇಷನ್ ಅಂತ 2 ಸಕ್ಸೆಸಿವ್ ಸ್ಟೇಜಸ್. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು ಈಗ ಆಗಸ್ಟ್ 20th ನಡೆಯುತ್ತೆ. ಅದು ಆಬ್ಜೆಕ್ಟಿವ್ ಟೈಪ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಮತ್ತೆ ನೆಕ್ಸ್ಟ್ ಸ್ಟೇಜ್ ಬಂದು ಪ್ರಿಲಿಮಿನರಿ ನಾವು ಕ್ವಾಲಿಫೈ ಆದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಅದರಲ್ಲಿ 2 ಸ್ಟೇಜ್ ಇರುತ್ತೆ. ಒಂದು ರಿಟರ್ನ್ ಮತ್ತೆ ಇಂಟರ್ವ್ಯೂ ಇರುತ್ತೆ. ರಿಟರ್ನ್ ಅಲ್ಲಿ ಕ್ವಾಲಿಫೈ ಆದ್ರೆ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಟೋಟಲ್ ಆಗಿ ರಿಟರ್ನ್ ಇಂಟರ್ವ್ಯೂ ಮಾರ್ಕ್ಸ್ ನ ಟೋಟಲ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನಮ್ಗೆ ಪೋಸ್ಟಿಂಗ್ ಮತ್ತೆ ಕ್ವಾಲಿಫೈ ಆಗ್ತೀವಾ, ಯಾವ ಪೋಸ್ಟ್ ಗೆ ಸೂಟ್ ಆಗ್ತೀವಿ ಅಂತ ಲಾಸ್ಟ್ ಅಲ್ಲಿ ರಿಸಲ್ಟ್ ಮಾಡ್ತಾರೆ. ಇದೆಲ್ಲ ಗೆಜೆಟೆಡ್ ಪ್ರೊಬೇಷನರಿ KPSC ಇದು ಪೋಸ್ಟ್ಗಳು. ಗ್ರೂಪ್ ಎ, ಗ್ರೂಪ್ ಬಿ ಇರುತ್ತೆ. ಗ್ರೂಪ್ ಎ ಬಂದು KS ಮತ್ತೆ ಅದರಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಅಸಿಸ್ಟೆಂಟ್ ಕಮಿಷನರ್, ಟ್ರೆಷರ್ ಆಫೀಸರ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು, ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್. ಮತ್ತೆ ಗ್ರೂಪ್ ಬಿ ಬಂದ್ಬಿಟ್ಟು ಅದರಲ್ಲಿ ತಹಸೀಲ್ದಾರು ಮತ್ತೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್, ಚೀಫ್ ಆಫೀಸರ್ ಗ್ರೇಡ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, ಮತ್ತೆ ಇದರಲ್ಲಿ ತಾಲೂಕ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಎಲ್ಲ ಬರುತ್ತೆ ಗ್ರೂಪ್ ಬಿ ಅಲ್ಲಿ. ಈ ಗ್ರೂಪ್ ಎ, ಗ್ರೂಪ್ ಬಿ ಈ ಪೋಸ್ಟ್ಗೋಸ್ಕರ ನಾವು ಇಲ್ಲಿ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ಸ್, ಅದೇ ಪ್ರಿಲಿಮಿನರಿ ಎಕ್ಸಾಮ್ಸ್, ಮೇನ್ಸ್ ಎಕ್ಸಾಮ್, ಇಂಟರ್ವ್ಯೂ, ಅದು ಲಾಸ್ಟ್ ಸ್ಟೇಜ್ ಅಲ್ಲಿ ನಾವು ಎಲ್ಲದಕ್ಕೂ ಕ್ವಾಲಿಫೈ ಆದ್ರೆ ಲಾಸ್ಟ್ ಅಲ್ಲಿ ನಮಗೆ ಪೋಸ್ಟ್ ಬೇಸ್ಡ್ ಆನ್ ನಮಗೆ ಮಾರ್ಕ್ಸ್ ಎಷ್ಟು ಬರುತ್ತೋ ಆ ಮಾರ್ಕ್ಸ್ ಮೇಲೆ ನಮಗೆ ಗ್ರೂಪ್ ಎ ಅವ್ರ ಗ್ರೂಪ್ ಬಿ ಅಲಾಟ್ ಮಾಡ್ತಾರೆ ಪೋಸ್ಟ್ ನ. ಎಜುಕೇಶನ್ ಕ್ವಾಲಿಫಿಕೇಶನ್ ಈ ಎಕ್ಸಾಮ್ಗೆ ಯಾವ್ದಾದ್ರು ಡಿಗ್ರಿ ಹೋಲ್ಡ್ ಮಾಡ್ಕೊಂಡಿರ್ಬೇಕು ಎನಿ ಆಫ್ ಯೂನಿವರ್ಸಿಟಿ ಇದು. ಮತ್ತೆ ಇಲ್ಲಿ ಏಜ್ ಲಿಮಿಟ್ಸ್ ಬಂದ್ಬಿಟ್ಟು ಎ ಪರ್ಸನ್ ಆರ್ ಕ್ಯಾಂಡಿಡೇಟ್ 21 ಇಯರ್ಸ್ ಆಗಿರ್ಬೇಕು ಲಾಸ್ಟ್ ಡೇ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಟೈಮ್ ಅಲ್ಲಿ. ಮತ್ತೆ ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು ಜನರಲ್ ಮೆರಿಟ್ ಅವ್ರಿಗೆ 35 ಇಯರ್ಸ್, ಅವ್ರಿಗೆ ನಂಬರ್ ಆಫ್ ಅಟೆಂಪ್ಟ್ಸ್ ಬಂದ್ಬಿಟ್ಟು 5. ಮತ್ತೆ ಕ್ಯಾಟಗರಿ 2A, 2B, 3A, 3B ಬಂದ್ರೆ OBC ಅಲ್ಲಿ ಬರುತ್ತೆ. ಅದು 38 ಇಯರ್ಸ್ ಅಪ್ಪರ್ ಏಜ್ ಲಿಮಿಟ್. ಮತ್ತೆ ಅವ್ರಿಗೆ 7 ಅಟೆಂಪ್ಟ್ಸ್ ಇರುತ್ತೆ. ಮತ್ತೆ ಕ್ಯಾಟಗರಿ 1 SC ST ಅವ್ರಿಗೆ 40 ಇಯರ್ಸ್, ಅವ್ರಿಗೆ ರಿಸ್ಟ್ರಿಕ್ಷನ್ ಇರಲ್ಲ. ನಂಬರ್ ಆಫ್ ಟೈಮ್ಸ್ ದೇ ಕ್ಯಾನ್ ಅಟೆಂಡ್ 40 ಇಯರ್ಸ್ ವರೆಗೂ. ಆಮೇಲೆ ಒಂದು ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಇದೆ. ಅದು ಅಪ್ ಟು ಮ್ಯಾಕ್ಸಿಮಮ್ ಆಫ್ 10 ಇಯರ್ಸ್ ಇವ್ರಿಗೆ ಪರ್ಸನ್ ವಿತ್ ಡಿಸಬಿಲಿಟಿ ಮತ್ತೆ ವಿಡೋಸ್ ಅವ್ರಿಗೆ. ಮತ್ತೆ ಎಕ್ಸ್ ಮಿಲಿಟರಿ ಪರ್ಸನಲ್ ಅವ್ರಿಗೆ ನಂಬರ್ ಆಫ್ ಇಯರ್ಸ್ ಸರ್ವ್ ಮಾಡಿದ ಜೊತೆ ಪ್ಲಸ್ 3 ಇಯರ್ಸ್ ಇರುತ್ತೆ. ಸೊ ಇದು ಏಜ್ ಲಿಮಿಟ್ ಈ ಎಕ್ಸಾಮ್ಗೆ. ಈಗ ಸಿಲೆಬಸ್ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಮಗೆ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತೆ ಪೇಪರ್ 2. ಪೇಪರ್ 1 200 ಮಾರ್ಕ್ಸ್, ಪೇಪರ್ 2 ಕೂಡ 200 ಮಾರ್ಕ್ಸ್. ಇದೊಂದು ಆಬ್ಜೆಕ್ಟಿವ್ ಟೈಪ್, ಅದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತರ ಇರುತ್ತೆ. ಮತ್ತೆ ಈಚ್ ಪೇಪರ್ ವಿಲ್ ಬಿ 2 hours ಡ್ಯೂರೇಷನ್ ಇರುತ್ತೆ. ಕ್ವಶನ್ ಪೇಪರ್ ಇಂಗ್ಲಿಷ್ ಅಲ್ಲಿ ಬೇಕಾದ್ರೂ ಇರುತ್ತೆ, ಕನ್ನಡದಲ್ಲಿ ಎರಡಲ್ಲೂ ಇರುತ್ತೆ. ಮತ್ತೆ ಇಲ್ಲಿ ಪೇಪರ್ 1, ಪೇಪರ್ 2 ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು 1/4 ಆಫ್ ದಿ ಕ್ವಶನ್, ದಟ್ ಈಸ್ ನಥಿಂಗ್ ಬಟ್ 0.25 ಆಫ್ ದಿ ಮಾರ್ಕ್ಸ್ ಆ ಕ್ವಶನ್ಗೆ ಅಸೈನ್ ಮಾಡಿದ್ದು ಪೆನಾಲ್ಟಿ ಆಗಿ ಕೊಡ್ತಾರೆ. ಅಕಸ್ಮಾತ್ ಕ್ವಶನ್ ಆನ್ಸರ್ ಮಾಡದೇ ಇದ್ರೆ ಏನು ಪೆನಾಲ್ಟಿ ಇರಲ್ಲ. ರಾಂಗ್ ಆನ್ಸರ್ ಮಾಡಿದ್ರೆ 0.25 ಮಾರ್ಕ್ಸ್ ಪೆನಾಲ್ಟಿ ಇರುತ್ತೆ. ಸೊ ಇಲ್ಲಿ ಪೇಪರ್ 1 ಪೇಪರ್ 2 ಅನ್ನಲ್ಲ, ಫಸ್ಟ್ ಪೇಪರ್ 1 ನ ಎಕ್ಸ್ಪ್ಲೇನ್ ಮಾಡೋಣ. ಪೇಪರ್ 1 ಅಲ್ಲಿ ನಿಮಗೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರುತ್ತೆ. ಅದು ಬೇಸ್ಡ್ ಆನ್ ನಮಗೆ ಕರೆಂಟ್ ಅಫೇರ್ಸ್, ಈಗೆಲ್ಲ ಪೇಪರ್ ಓದ್ತೀವಲ್ಲ ಲೈಕ್ ಹಿಂದೂ ಆ ತರ. ಸೊ ಆ ತರ ಇದಲ್ಲೇ ನಮಗೆ ಕರೆಂಟ್ ಅಫೇರ್ಸ್ ಕೊಡ್ತಾರೆ. ಹ್ಯುಮ್ಯಾನಿಟೀಸ್ ಅಂದ್ರೆ ಇದ್ರಲ್ಲಿ ಎಲ್ಲಾ ಸಬ್ಜೆಕ್ಟ್ ಬರುತ್ತೆ. ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಜಾಗ್ರಫಿ, ಮತ್ತೆ ಅದು ಕರ್ನಾಟಕ ಜಾಗ್ರಫಿ ಆಫ್ ಇಂಡಿಯಾ, ವರ್ಲ್ಡ್ ಜಾಗ್ರಫಿ, ಮತ್ತೆ ಪಾಲಿಟಿ, ಎಕನಾಮಿ, ಅದೆಲ್ಲ ಹ್ಯುಮ್ಯಾನಿಟೀಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅದರಲ್ಲಿ ಟೋಟಲ್ 60 ಮಾರ್ಕ್ಸ್ ಕೊಡ್ತಾರೆ. ಸೊ ಟೋಟಲ್ 100 ಕ್ವಶನ್ಸ್ ಪೇಪರ್ 1 ಅಲ್ಲಿ ಕೊಡ್ತಾರೆ.
ಇಲ್ಲಿ ಪೇಪರ್ 1 ನ ಡೀಟೇಲ್ ಆಗಿ ಸಿಲೆಬಸ್ ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕರೆಂಟ್ ಅಫೇರ್ಸ್ ನಾನು ಹೇಳಿದಲ್ಲ, ಹಂಗೆ ಇಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಹ್ಯುಮ್ಯಾನಿಟೀಸ್, ಹಿಸ್ಟ್ರಿ, ಜಾಗ್ರಫಿ ಮತ್ತೆ ಇಂಡಿಯನ್ ಪಾಲಿಟಿ, ಎಕನಾಮಿ, ಅದ್ರ ಜೊತೆ ವರ್ಲ್ಡ್ ಜಾಗ್ರಫಿ. ಎಕ್ಸ್ಟ್ರಾ ಇಲ್ಲಿ ಏನು ಅಂದ್ರೆ ಎಕ್ಸ್ಟ್ರಾ ಫೋಕಸ್ ಆನ್ ದಿ ಕರ್ನಾಟಕ, ಅಂದ್ರೆ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಾಗ್ರಫಿ, ಕರ್ನಾಟಕ ಪಾಲಿಟಿ ಅಂಡ್ ಎಕನಾಮಿ ಟಾಪಿಕ್ ಕವರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಪೇಪರ್ 2 ಕೂಡ ಇದು ಕೂಡ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್. ಇದಲ್ಲೂ ಕೂಡ 3 ಡಿವೈಡ್ ಆಗಿರುತ್ತೆ. ಒಂದು ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆಂಟ್. ಅಲ್ಲಿ ಪೇಪರ್ 1 ಅಲ್ಲಿ ನಮಗೆ ಬೇಸ್ಡ್ ಆನ್ ದಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ನಮಗೆ ಬೇಸ್ಡ್ ಆನ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಸ್ಟೇಟ್ ಇಂಪಾರ್ಟೆನ್ಸ್ ಬಗ್ಗೆ 40 ಕ್ವಶನ್ಸ್ ಇರುತ್ತೆ. ಮತ್ತೆ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಇರುತ್ತೆ. ಆಮೇಲೆ ಜನರಲ್ ಮೆಂಟಲ್ ಎಬಿಲಿಟಿ, ಇದ್ರಲ್ಲಿ ಬಂದು ಜಾಸ್ತಿ ಕಾಂಪ್ರಹೆನ್ಷನ್, ಅದೊಂದು 6 to 7 ಮಾರ್ಕ್ಸ್ ಮೇನ್ಲಿ ಕಾಂಪ್ರಹೆನ್ಷನ್ ಇರುತ್ತೆ. ಇಂಗ್ಲಿಷ್ ಪ್ಯಾಸೇಜ್ ಈಸಿ ಆಗಿರುತ್ತೆ, SLC ಲೆವೆಲ್ ಅಲ್ಲಿ ಇರುತ್ತೆ. ಆಮೇಲೆ ಡೇಟಾ ಇಂಟರ್ಪ್ರಿಟೇಷನ್ ಕೂಡ 6 to 7 ಮಾರ್ಕ್ಸ್ ಅನ್ಸುತ್ತೆ. ಅದು ಕೂಡ ಚಾರ್ಟ್, ಗ್ರಾಫ್, ಟೇಬಲ್, ಡೇಟಾ ಸಫಿಷಿಯನ್ಸಿ ಆ ತರ ಇರುತ್ತೆ. ಆಮೇಲೆ ಇದರಲ್ಲಿ ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ವಲ್ಪ ಕ್ವಶನ್ಸ್ ಕೊಡ್ತಾರೆ, ಜನರಲ್ ಮೆಂಟಲ್ ಎಬಿಲಿಟಿ. ಆಮೇಲೆ ಸ್ವಲ್ಪ ಬೇಸಿಕ್ ಇನ್ ನ್ಯೂಮರಸಿ ಇರುತ್ತೆ, ಅದು 30 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಟೋಟಲ್ ಆಗಿ 100 ಕ್ವಶನ್ಸ್ ಪೇಪರ್ 2 ಅಲ್ಲಿ ಈ ಟಾಪಿಕ್ ಮೇಲೆ ಬರುತ್ತೆ. ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತಲ್ಲ ಪೇಪರ್ 2 ಅಲ್ಲಿ ಡೀಟೇಲ್ ಆಗಿ ಅದು ಇಲ್ಲಿ ಕೊಟ್ಟಿದ್ದಾರೆ ಸಿಲೆಬಸ್. ಅದೇ ಕರೆಂಟ್ ಇವೆಂಟ್ಸ್, ಮೇನ್ ನೋಡಿ ಸ್ಟೇಟ್ ಅಫೇರ್ಸ್, ಮತ್ತೆ ಸೈನ್ಸ್ ಅಂಡ್ ಟೆಕ್, ಎನ್ವಿರಾನ್ಮೆಂಟ್, ಎಕಾಲಜಿ, ಮತ್ತೆ ಜನರಲ್ ಮೆಂಟಲ್ ಎಬಿಲಿಟಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಯಾವ ಟಾಪಿಕ್ ಪರ್ಟಿಕ್ಯುಲರ್ ಆಗಿ ಓದಬೇಕು ಅಂದ್ಬಿಟ್ಟು. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ನೆಕ್ಸ್ಟ್ ಕ್ವಾಲಿಫೈ ಆದ್ರೆ ನಮಗೆ ಮೇನ್ ಎಕ್ಸಾಮಿನೇಷನ್ ಇರುತ್ತೆ. ಅಲ್ಲಿ ನಮಗೆ 9 ಪೇಪರ್ ಕನ್ವೆನ್ಷನ್, ಎಸ್ಸೆ ಟೈಪ್, ಡಿಸ್ಕ್ರಿಪ್ಟಿವ್ ಟೈಪ್, 2 ಪೇಪರ್ ಬಂದು ಕ್ವಾಲಿಫೈಯಿಂಗ್ ಪೇಪರ್, ಕನ್ನಡ ಕಂಪಲ್ಸರಿ ಮತ್ತೆ ಇಂಗ್ಲಿಷ್ ಕಂಪಲ್ಸರಿ ಇದ್ದೇ ಇರುತ್ತೆ. ಅದಕ್ಕೆ ಜಸ್ಟ್ ಕ್ವಾಲಿಫೈ ಆದ್ರೆ ಸಾಕು. ಮಾರ್ಕ್ಸ್ ಮೇನ್ಸ್ಗೆ ಲಾಸ್ಟ್ ಟೋಟಲ್ ರಿಸಲ್ಟ್ಗೆ ಕೌಂಟ್ ಆಗಲ್ಲ. ಇನ್ ರಿಮೈನಿಂಗ್ 7 ಪೇಪರ್, ಆ 7 ಪೇಪರ್ ಕಂಪಲ್ಸರಿ ಪೇಪರ್. ಲಾಸ್ಟ್ ಅಲ್ಲಿ ಇಂಟರ್ವ್ಯೂ ಮತ್ತೆ ಮೇನ್ಸ್ ಮಾರ್ಕ್ಸ್ ಕೌಂಟ್ ಆದಾಗ ಆ ಕಂಪಲ್ಸರಿ ಪೇಪರ್ 7 ಪೇಪರ್ ಕೌಂಟ್ ಆಗುತ್ತೆ. 9 ಪೇಪರ್ ಅಲ್ಲಿ 2 ಕ್ವಾಲಿಫೈಯಿಂಗ್ ಪೇಪರ್. ಈಗ 7 ಪೇಪರ್ ಅಲ್ಲಿ ಪೇಪರ್ 1 ಬಂದ್ಬಿಟ್ಟು ಎಸ್ಸೆ ಅಲ್ಲಿ 2 ಎಸ್ಸೆಸ್ ಇರುತ್ತೆ. ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಟಾಪಿಕ್ ಮೇಲೆ, ಇನ್ನೊಂದು ಸ್ಟೇಟ್ ಇಂಪಾರ್ಟೆನ್ಸ್, ಲೋಕಲ್ ಇಂಪಾರ್ಟೆನ್ಸ್. ಈಚ್ ಎಸ್ಸೆ ವಿಲ್ ಕ್ಯಾರಿ 125 ಮಾರ್ಕ್ಸ್. ಟೋಟಲ್ ಡ್ಯೂರೇಷನ್ 3 hours ಮತ್ತೆ ಮಾರ್ಕ್ಸ್ 250. 2014 ಅಲ್ಲಿ ಎಸ್ಸೆಸ್ ಲೈಕ್ ಡೆಮೋಗ್ರಫಿಕ್ ಡಿವಿಡೆಂಡ್ ಮತ್ತೆ ಇಂಟರ್ನ್ಯಾಷನಲ್ ಬಗ್ಗೆ ಅಂತ ಬ್ರಿಕ್ ಕಂಟ್ರಿ ಆ ತರ ಕೊಡ್ತಾರೆ. ಎಸ್ಸೆ 2 ನ್ಯಾಷನಲ್ ಮತ್ತೆ ಲೋಕಲ್ ಇಂಪಾರ್ಟೆನ್ಸ್ ಅಂದ್ರೆ ಆರ್ಟಿಕಲ್ 371 ಹೈದರಾಬಾದ್ ಕರ್ನಾಟಕ, ಮತ್ತೆ ಫಾರ್ಮರ್ ಸೂಸೈಡ್, ಮತ್ತೆ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್, ಈ ತರ ಲೋಕಲ್ ಇಂಪಾರ್ಟೆನ್ಸ್ ಬಗ್ಗೆ ಎಸ್ಸೆ ಕೇಳ್ತಾರೆ. ನೆಕ್ಸ್ಟ್ ಪೇಪರ್ 2 ಅದು ಬಂದು ಜನರಲ್ ಸ್ಟಡೀಸ್ 1. ಇದರಲ್ಲಿ 3 ಸೆಕ್ಷನ್ಸ್ ಇರುತ್ತೆ. ಈಚ್ ಸೆಕ್ಷನ್ ಮ್ಯಾಕ್ಸಿಮಮ್ ಕ್ಯಾರೀಸ್ 80 or 85 ಮಾರ್ಕ್ಸ್. ಟೋಟಲ್ 250 ಮಾರ್ಕ್ಸ್. ಇದಕ್ಕೂ ಡ್ಯೂರೇಷನ್ 3 hours. ಫಸ್ಟ್ ಸೆಕ್ಷನ್ ಹಿಸ್ಟ್ರಿ ಅಂಡ್ ಕಲ್ಚರ್ ಹೆರಿಟೇಜ್. ಇದರಲ್ಲಿ ಇಂಡಿಯನ್ ಹಿಸ್ಟ್ರಿ ಮತ್ತೆ ಕರ್ನಾಟಕ ಹಿಸ್ಟ್ರಿ ಕೇಳ್ತಾರೆ. ಇಂಡಿಯನ್ ಹಿಸ್ಟ್ರಿ ಅಂದ್ರೆ ಇಂಡಿಯನ್ ಸಿವಿಲೈಸೇಷನ್, ಲಿಟ್ರೇಚರ್, ಸೈನ್ಸ್ ಅಂಡ್ ಟೆಕ್, ರಿಲಿಜನ್ ಆಫ್ ಇಂಡಿಯಾ, NCERT ಹೋದ್ರೆ ಸಾಕು. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕೇಳ್ತಾರೆ, ಅದ್ರಲ್ಲಿ ಬಿಪಿನ್ ಚಂದ್ರ ಕವರ್ ಆಗುತ್ತೆ. ಕರ್ನಾಟಕ ಹಿಸ್ಟ್ರಿ ಬಂದು ಲೈಕ್ ಕದಂಬ ಟು ಹೊಯ್ಸಳ, ವಿಜಯನಗರ ಎಂಪೈರ್, ಮತ್ತೆ ಮಾಡರ್ನ್ ಮೈಸೂರು, ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಅಂಡ್ ಯೂನಿಫಿಕೇಶನ್. ಪಾರ್ಟ್ 2 ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ದಲ್ಲಿ ನಮಗೆ ಸೋಷಿಯಲ್ ಚೇಂಜಸ್, ಮಾಡರ್ನೈಸೇಷನ್ ಮತ್ತೆ ಸೋಷಿಯಲ್ ಎಕನಾಮಿಕ್, ರೂರಲ್ ಡೆವಲಪ್ಮೆಂಟ್ ಕೇಳೋ ಚಾನ್ಸಸ್ ಇರುತ್ತೆ. ಇಂಡಿಯನ್ ಎಕನಾಮಿ ಪ್ಲಾನಿಂಗ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಥರ್ಡ್ ಸೆಕ್ಷನ್ ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಮತ್ತೆ ಡೇಟಾ ಕಲೆಕ್ಷನ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಬಂದು ಪೇಪರ್ 2 ಅಲ್ಲಿ ಜನರಲ್ ಮೆಂಟಲ್ ಎಬಿಲಿಟಿ ಇದೆಯಲ್ಲ ಅದೇ ಟಾಪಿಕ್ ಇಲ್ಲಿ ಕವರ್ ಆಗುತ್ತೆ. ಅಲ್ಲಿ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್, ಪರ್ಸೆಂಟೇಜ್ ಪ್ರಾಬ್ಲಮ್, ಡೇಟಾ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ ಆಲ್ಮೋಸ್ಟ್ ಇಲ್ಲಿ ಡೇಟಾ ಕಲೆಕ್ಷನ್ ಅಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಪೇಪರ್ 3 ಜನರಲ್ ಸ್ಟಡೀಸ್ 2. ಇದರಲ್ಲೂ 3 ಸೆಕ್ಷನ್ಸ್ ಇರುತ್ತೆ. As usual, 3 section each carries 80 to 85 marks maximum. Total marks 250. Duration 3 hours. Then first part physical features and natural resources. Andre geography idalli Karnataka geography kuda cover agirutte and geography of India, that is physiography of India. Adalli urban land use policy, urbanization, lithosphere ಮತ್ತೆ ವರ್ಲ್ಡ್ ಜಾಗ್ರಫಿ ಕೂಡ ಇನ್ಕ್ಲೂಡ್ ಆಗುತ್ತೆ. ಪಾರ್ಟ್ 2 ಸೆಕ್ಷನ್ ಅಲ್ಲಿ ಓವರ್ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದು ಪಾಲಿಟಿ, ಅಲ್ಲಿ ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸ್, ಕಾನ್ಸ್ಟಿಟ್ಯೂಷನ್ಸ್, ವೆಲ್ಫೇರ್ ಮೆಕ್ಯಾನಿಸಮ್ ಇನ್ ಇಂಡಿಯಾ ಅದೆಲ್ಲ ಕವರ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಸೆಕ್ಷನ್ ಬಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್, ಇಂಟರ್ನ್ಯಾಷನಲ್ ರಿಲೇಷನ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಲ್ರೆಡಿ ಆಪ್ಷನಲ್ ಯಾರು ತಗೊಂಡಿರ್ತಾರೋ ಪಬ್ಲಿಕ್ ಅವ್ರಿಗೆ
ಗೊತ್ತಿರುತ್ತೆ ಇದು. ಇದರಲ್ಲಿ ಜಾಸ್ತಿ ಪ್ರೈವೇಟ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಫಾರ್ಮಲ್ ಇನ್ಫಾರ್ಮಲ್ ಆರ್ಗನೈಸೇಷನ್, ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್ ಮತ್ತೆ ಮೇನ್ಲಿ ARC ದಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಜಾಸ್ತಿ ಬರುತ್ತೆ. ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಯುನೈಟೆಡ್ ನೇಷನ್ ಅಂಡ್ ಸ್ಪೆಷಲೈಸ್ಡ್ ಏಜೆನ್ಸಿ ಲೈಕ್ UNO, WHO, WTO ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ತಿಳ್ಕೋಬೇಕು ಈ ಪೇಪರ್ 3 ಅಲ್ಲಿ. ಪೇಪರ್ 4 ಜನರಲ್ ಸ್ಟಡೀಸ್ 3 ಇಲ್ಲಿ ಮೇನ್ಲಿ ಆನ್ ಸೈನ್ಸ್ ಅಂಡ್ ಟೆಕ್ ಮತ್ತೆ ಎನ್ವಿರಾನ್ಮೆಂಟ್, ಎಕಾಲಜಿ ಆಮೇಲೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಆನ್ ದ ಸೈನ್ಸ್. ಇಲ್ಲೂ 3 ಸೆಕ್ಷನ್ ಅಲ್ಲಿ ಫಸ್ಟ್ ಸೆಕ್ಷನ್ ಲೈಕ್ ಬೇಸಿಕ್ ಸೈನ್ಸ್ ಅಂಡ್ ಟೆಕ್, ಸ್ಪೇಸು, ಎನರ್ಜಿ ರಿಸೋರ್ಸ್, ಡಿಸಾಸ್ಟರ್ ಆ ತರ ಟಾಪಿಕ್ ಸೆಕ್ಷನ್ 1 ಅಲ್ಲಿ. ಸೆಕ್ಷನ್ 2 ಅಲ್ಲಿ ಅಡ್ವಾನ್ಸ್ಮೆಂಟ್ ಅಂದ್ರೆ ನ್ಯಾಚುರಲ್ ಮತ್ತೆ ಸೆರಿಕಲ್ಚರ್, ಅಗ್ರಿಕಲ್ಚರಲ್ ಸೈನ್ಸ್, ಹಾರ್ಟಿಕಲ್ಚರಲ್ ಮತ್ತೆ ಬಯೋಟೆಕ್ನಾಲಜಿ, ಹಸ್ಬೆಂಡ್ರಿ, ಹೆಲ್ತ್ ಅಂಡ್ ಹೈಜೀನ್ ಅದೆಲ್ಲ ಟಾಪಿಕ್ ಇದ್ರಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಕ್ಷನ್ 3 ಅಲ್ಲಿ ಚಾಲೆಂಜಸ್ ಅಂಡ್ ಇಶ್ಯೂ ಆಫ್ ಡೆವಲಪ್ಮೆಂಟ್, ನ್ಯಾಚುರಲ್ ರಿಸೋರ್ಸಸ್, ಎಕೋಸಿಸ್ಟಮ್, ಬಯೋಡೈವರ್ಸಿಟಿ ಮತ್ತೆ ರೋಲ್ ಆಫ್ IT ಇನ್ ಎನ್ವಿರಾನ್ಮೆಂಟ್, ಹ್ಯೂಮನ್ ಹೆಲ್ತ್ ಅದೆಲ್ಲ ಸೆಕ್ಷನ್ 3 ಅಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಪೇಪರ್ 5 ಇದರಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಹೊಸ ಕಾನ್ಸೆಪ್ಟ್. ಇದು ಲಾಸ್ಟ್ ಇಯರ್ ಇಂದ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇದರಲ್ಲೂ 3 ಸೆಕ್ಷನ್ಸ್ ಎಲ್ಲ ಇರುತ್ತೆ. ಇದ್ರಲ್ಲಿ ಮೇನ್ಲಿ ಆನ್ ದಿ ಫೌಂಡೇಶನಲ್ ವ್ಯಾಲ್ಯೂ ಫಾರ್ ಸಿವಿಲ್ ಸರ್ವಿಸ್ ಮತ್ತೆ ಕೇಸ್ ಸ್ಟಡೀಸ್ ಬೇಸ್ಡ್ ಆನ್ ದ ಇಶ್ಯೂಸ್ ಇರುತ್ತೆ. ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಸರ್ವಿಸ್, ಹ್ಯೂಮನ್ ವ್ಯಾಲ್ಯೂಸ್, ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ ಪೇಪರ್ 6, ಪೇಪರ್ 7 ಆಪ್ಷನ್ ಸಬ್ಜೆಕ್ಟ್ ಆಗಿರುತ್ತೆ. ಆಪ್ಷನ್ ಸಬ್ಜೆಕ್ಟ್ ಅಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಅಂಡ್ ಪೇಪರ್ 2. ಈಚ್ ಪೇಪರ್ ಕ್ಯಾರೀಸ್ 250 ಮಾರ್ಕ್ಸ್. ಸೊ ಟೋಟಲ್ ಆಪ್ಷನಲ್ ಪೇಪರ್ 500 ಮಾರ್ಕ್ಸ್. ಇಲ್ಲಿ ಟೋಟಲ್ ಕ್ವಾಲಿಫೈಯಿಂಗ್ ಪೇಪರ್ ಕೌಂಟ್ ಆಗಲ್ಲ ಅಂತ ಹೇಳಿದೆ. ಕಂಪಲ್ಸರಿ ಪೇಪರ್ ಟೋಟಲ್ 7 ಪೇಪರ್ ನಮಗೆ 1750 ಮಾರ್ಕ್ಸ್. ಆ 1750 ಮಾರ್ಕ್ಸ್ ಕ್ವಾಲಿಫೈ ಆದ್ರೆ ಮೇನ್ಸ್ ಅಲ್ಲಿ. ನೆಕ್ಸ್ಟ್ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ, ಅದು ಇಂಟರ್ವ್ಯೂ 200 ಮಾರ್ಕ್ಸ್. ಇಲ್ಲಿ ಬೇಸ್ಡ್ ಆನ್ ದಿ ಜನರಲ್ ಇಂಟ್ರೆಸ್ಟ್ ಮತ್ತೆ ಕ್ಯಾಂಡಿಡೇಟ್ ನ ಮೆಂಟಲ್ ಕ್ಯಾಲಿಬರ್ ನ ಜಡ್ಜ್ ಮಾಡ್ತಾರೆ ಅಷ್ಟೇ. ಇಲ್ಲಿ ಪರ್ಸನಾಲಿಟಿ ಟೆಸ್ಟ್ ನ ಟೋಟಲ್ 1750 ಮಾರ್ಕ್ಸ್ ಮೇನ್ಸ್ ಅಲ್ಲಿ ಮತ್ತೆ 200 ಪರ್ಸನಾಲಿಟಿ ಟೆಸ್ಟ್ ಟೋಟಲ್ 1950 ಮಾರ್ಕ್ಸ್. ಇದರಲ್ಲಿ ಮಾರ್ಕ್ಸ್ ಬಂದಿರೋ ಬೇಸ್ಡ್ ಆನ್ ದಿ ರಿಸರ್ವೇಶನ್ ಅದೆಲ್ಲ ಇನ್ಕ್ಲೂಡ್ ಆಗಿ ಮಾರ್ಕ್ಸ್ ಬಂದಿರೋ ಮೇಲೆ ಅವರು ಹೈಯೆಸ್ಟ್ ಮಾರ್ಕ್ಸ್ ಬಂದ್ರೆ ಗ್ರೂಪ್ A ಮತ್ತೆ ಸ್ವಲ್ಪ ಲೋ ಬಂದ್ರೆ ಗ್ರೂಪ್ B. ಸೊ ಬೇಸ್ಡ್ ಆನ್ ದ ಮಾರ್ಕ್ಸ್ ಪೋಸ್ಟಿಂಗ್ ನ ಅಲಾಟ್ ಮಾಡ್ತಾರೆ ಲಾಸ್ಟ್ ಅಲ್ಲಿ. ಇಲ್ಲಿ ಆಪ್ಷನಲ್ ಟೋಟಲ್ 25 ಸಬ್ಜೆಕ್ಟ್ಸ್ ಇರುತ್ತೆ ಆಪ್ಷನ್ ಸಬ್ಜೆಕ್ಟ್. ಆಮೇಲೆ ಲಿಟ್ರೇಚರ್ ಕೂಡ ಇರುತ್ತೆ, 4 ಲಿಟ್ರೇಚರ್ ಸಬ್ಜೆಕ್ಟ್, ಇಂಗ್ಲಿಷ್, ಹಿಂದಿ, ಕನ್ನಡ ಅಂಡ್ ಉರ್ದು. ಇಲ್ಲಿ 25 ಒಂದು ಬೇಸ್ಡ್ ಆನ್ ನಿಮ್ದು ಡಿಗ್ರಿ ಬ್ಯಾಕ್ ಗ್ರೌಂಡ್ ಮೇಲೆ ನೀವು ತಗೋಬಹುದು. ಲೈಕ್ ಇಂಜಿನಿಯರಿಂಗ್ ಅಂದ್ರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಇರುತ್ತೆ. ಆ ಟಾಪಿಕ್ ಮೇಲೆ ನೀವು ಆಪ್ಷನ್ಸ್ ತಗೋಬಹುದು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ. ಆಮೇಲೆ ಇವಾಗ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿದ್ರೆ ಬಾಟ್ನಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಇರುತ್ತೆ. ಅಥವಾ ನೀವು BSc ಇನ್ ಅಗ್ರಿಕಲ್ಚರ್ ಏನಾದ್ರು ಮಾಡಿದ್ರೆ ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ ಆ ಟಾಪಿಕ್ ಮೇಲೆ ಹೋಗ್ಬೋದು. ತುಂಬಾ ಜನ ಸ್ಕೋರಿಂಗ್ ಗೋಸ್ಕರ ಏನ್ ಮಾಡ್ತಾರೆ ಆಂಥ್ರೋಪಾಲಜಿ, ಸೋಶಿಯಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೈಕಾಲಜಿ, ಪೊಲಿಟಿಕಲ್ ಸೈನ್ಸ್ ಈ ತರ ಟಾಪಿಕ್ಸ್ ತುಂಬಾ ತಗೊಳ್ತಾರೆ. ಎಲ್ಲರೂ ಹೇಳ್ತಾರೆ ಪಬ್ಲಿಕ್ ಸೋಶಿಯಾಲಜಿ ಬೇಸ್ಡ್ ಆನ್ ದ ಸ್ಕೋರಿಂಗ್ ಸಬ್ಜೆಕ್ಟ್. ಫಸ್ಟ್ ಅದ್ರ ಜೊತೆ ನಿಮ್ ಇಂಟ್ರೆಸ್ಟ್ ಯಾವ್ದಿದೆಯೋ ಅದ್ರ ಮೇಲೆ ನೀವು ಆಪ್ಷನಲ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಸಿಲೆಬಸ್ ನ ಎಕ್ಸ್ಪ್ಲೇನ್ ಮಾಡಿದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಪ್ರಿಲಿಮ್ಸ್ ಮತ್ತೆ ಮೇನ್ ಸಬ್ಜೆಕ್ಟ್ ಗೆ ಯಾವ ಬುಕ್ ರೆಫರ್ ಮಾಡಬೇಕು ಮತ್ತೆ ಪರ್ಟಿಕ್ಯುಲರ್ ಟಾಪಿಕ್ ನಿಮ್ಗೆ ಲೈಕ್ ಹಿಸ್ಟ್ರಿ, ಪಾಲಿಟಿ, ಎಕನಾಮಿ ಯಾವ್ದಾದ್ರು ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆಗ ನಾನು ಆ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.